ಪರಿಣಾಮಗಳು. ಹೀಗಾಗಿ ಮತ್ತೀಗ ಒಂದಿಷ್ಟು ವೀಕ್ ಆಗಿತ್ತು JDS, ಸ್ಟ್ರಾಂಗ್ ಆಗೋ ಕಡೆ ತನ್ನ ಶಕ್ತಿ ಹೆಚ್ಚು ಬೆಳೆಸ್ಕೊಳ್ಳೋ ಕಡೆ ಲಕ್ಷ್ಯ ವಹಿಸೋದು. ಹೀಗಾಗಿ DK ಅವ್ರ ಮುಂದೆ ದೊಡ್ಡ ಸವಾಲು ಏನಪ್ಪ ಅಂದ್ರೆ, ಒಂದು ಬಿಡದಿ, ಇನ್ನೊಂದು ವಿದ್ಯುತ್ ಖಾಸಗೀಕರಣ. ಇವೆರಡೂ ಬಿಡದಿ ಟೌನ್ಶಿಪ್ ಮಾಡಿದರೆ, ಖಾಸಗೀಕರಣ ವಿದ್ಯುತ್ ಮಾಡಿದರೆ ಖಚಿತವಾಗಿ 2028 ಕಾಂಗ್ರೆಸ್ಸಿಗೆ ಹೊಡೆದು ಬಿಡೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ರಾಜಕೀಯ ತಜ್ಞರ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ? ಹೌದಂದ್ರೆ ಇಲ್ಲಂದ್ರೆ ಇಲ್ಲನ್ರಿ. ಬಟ್ ನಡೆದ DK ಅವ್ರ ಮುಂದೆ ಇವೆರಡು ಸವಾಲುಗಳು ಏನಪ್ಪ ಅಂತಂದ್ರೆ, ಅವ್ರು 2028 ಮರು ಆಯ್ಕೆಗೆ ಕಂಟಕ ಅನ್ನೋದು ಒಂದು ಜನರ ಅಭಿಪ್ರಾಯ. ನೀವು ಒಪ್ತಿರಲಿಲ್ಲ ಗೊತ್ತಿಲ್ಲ, ಇದು ನಡೆದಿದ್ದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸೇರಿಸಿದ್ದು ಸತ್ಯದ ಕೈಗೆ ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.